ರೋಗ ಅಂತೀವಿ ನಾವು. ಹಾ ಸರ್. ಮೊದಲ ನಮ್ದು ಸ್ಟಾರ್ಟಿಂಗ್ ಒಂದ್ 10ರಿಂದ 15 ಗಿಡ ಬಂದಿದ್ವಿ ನಮ್ಮ. ಹಾ ರೀ. ಅವಾಗ ವಿಫಾರ್ಮ್ ಅಂತ ಇದ್ ಮಾಡಿದ್ರಿ, KMC ಇರ್ತಾವಲ್ರಿ, ಸ್ಟಾರ್ಟ್ ಮಾಡಿದ್ರಿ. 3 ತಿಂಗೊಮ್ಮೆ 5 ಲೀಟರ್ ನಾವು ಲಿಕ್ವಿಡ್ ಮಾಡಾಕತ್ತೀವಿ, ಡ್ರಿಪ್ ಬೆಳಕತ್ತೀವಿ. ಹಾ ರೀ. ಎಂದ ಸ್ಟಾರ್ಟ್ ಮಾಡಿದಲ್ರಿ ನಮ್ಗ್ ಕಂಟ್ರೋಲ್ ಬರಾಕತ್ತೀವ್ರಿ. ಹಾ ರೀ. ಅವಾಗ ಯಾವ ಗಿಡ ಅದು ಹೋಗಿ ಇಲ್ಲ ಬಾಳ್ ಹೋಗಿಲ್ರಿ. ಬಾರಿ ಸ್ಟೆಮ್ನಾ ಬಾರಿ ರೀ, ಗಿಡ ಹೆಲ್ದಿ ಬಾ ಬಂದಾವ್ರಿ. ಅಗಿಯಿಂದ ಸ್ಟಾರ್ಟ್ ಮಾಡಿದ್ವಿ ನಾವು ಇದನ್ನ. ಸಣ್ಣಾಗಿ ಸರ್. ಇದಕ್ಕೆ ಏನ್ರಿ ನಾವ್ ಒಂದ್ ಕಸದ ಎಣ್ಣಿ ಹೊಡೆದಿಲ್ರಿ, ಹಾ ಸರ್. ಏನ್ ಹೊಡೆದಿಲ್ರಿ, ಸಾವಯವ ಪದ್ಧತಿಯಿಂದ ಹೊಂಟಿರ್ಬೇಕು ನಾವು. ಬಯೋ NPK ರೀ, ಪ್ಲಾಂಜಿನಿಯಾ ತಿಂಗಳಿಗೊಮ್ಮೆ ಡ್ರಿಪ್ ಬಿಟ್ಟಿನ್ರಿ. ಅದನ್ನ ಸಣ್ಣ ಪ್ಲಾಟ್ ಇದ್ದಾಗ ಬಿಟ್ಟಿನಿ. ಸಣ್ಣ ಪ್ಲಾಂಟ್ ಇದ್ದಾಗ ನಿಮಗ ರಿಸಲ್ಟ್ ರಿಸಲ್ಟ್ ಐತ್ರಿ. ಮತ್ತೆ ಗಿಡ ಬೆಳವಣಿಗೆ ಐತ್ರಿ, ಗ್ರೋತ್ ಎಲ್ಲ ಚಲೋ ಐತ್ರಿ. ಆಕ್ಚುಲಿ ನಾವು ರೆಸ್ಟ್ ಬಿಟ್ನಾಗ ಸ್ಟ್ರಾಂಗ್ ಮಾಡ್ಕೋಬೇಕು. ನಾವು ಹೂ ಬಿಡ್ತೈತ್ರಿ, ಹೂ ಬಿಟ್ಮ್ಯಾಗ KMB ಮತ್ತೆ ಸಮುದ್ರಿಕ 15 ದಿವಸಕ್ಕೊಮ್ಮೆ ಹಾಕ್ತಿವಿ ನಾವು. ಚೆನ್ನಾಗ್ ಅಂತ ರಿಸಲ್ಟ್ ಐತಿ, ಪಕ್ಕ ರಿಸಲ್ಟ್ ಐತಿ. ನಾವು ಕಟಿಂಗ್ ಮಾಡಿದ ಹಾರೆಸ್ಟ್ ಬಿಟ್ಟು ಅಂದ್ರ ನಾ ತಿಂಗೊಮ್ಮೆ ಹಾಕೋತ ಹೋಗ್ತೀನಿ. KMB ಏನಂತಲ್ರಿ ಎಲ್ಲ ಹಾಕೋತ ಹೋಗ್ತೀನಿ. ಬೆಳ್ಸೋಕಿಂತ ಅದಂತ ರಿಸಲ್ಟ್ ಐತ್ರಿ. ಒಂದು ಕಾಯಿ ಬೀಜ ತೋರಿಸಬಹುದೇನ್ ಸರ್? ಆರಾಮ ತೋರಿಸಬಹುದಲ್ಲ, ತೋರಿಸಿ ಸರ್. ನೋಡ್ರಿ ಹೆಂಗೈತಿ. ಕೆಂಪ್ ಅದಾವ ಸರ್. ಕೆಂಪ್ ಐತಿ ನೋಡ್ರಿ. ಚೆನ್ನಾಗ್ ಬಂದೈತಿ ಸರ್.